ಸಂಡೂರು ಪಟ್ಟಣದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಕಾರ್ಯನಿರ್ವಹಿಸುತ್ತಿರುವ ಅಂಗಡಿಗಳ ವಿರುದ್ಧ ತಾಲೂಕು ಆಡಳಿತವು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ತಹಶೀಲ್ದಾರ್ ನೇತೃತ್ವದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳ ತಂಡವು ಸಂಡೂರು ಪಟ್ಟಣದ ವಿವಿಧ ಪ್ರದೇಶಗಳಲ್ಲಿ ದಿನಸಿ ಕಿರಾಣಿ ಅಂಗಡಿಗಳು, ಬೇಕರಿಗಳು ಹಾಗೂ ಫಾಸ್ಟ್ ಫುಡ್ ಕೇಂದ್ರಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಪರಿಶೀಲನೆ ವೇಳೆ ಪ್ಲಾಸ್ಟಿಕ್ ನಿಷೇಧದ ನಿಯಮಗಳನ್ನು ಉಲ್ಲಂಘಿಸಿ ಪ್ಲಾಸ್ಟಿಕ್ ಕವರ್ಗಳು ಹಾಗೂ ನಿಷೇಧಿತ ವಸ್ತುಗಳನ್ನು ಬಳಸುತ್ತಿರುವುದು ಹಲವು ಅಂಗಡಿಗಳಲ್ಲಿ ಕಂಡುಬಂದಿತ್ತು. ಅಲ್ಲದೆ ಪುರಸಭೆಯ ವ್ಯಾಪಾರ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಅಂಗಡಿಗಳನ್ನು ನಡೆಸುತ್ತಿರುವುದು ಬಹುತೇಕ ಅಂಗಡಿಗಳಲ್ಲಿ ಪತ್ತೆಯಾಯಿತು. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಂಗಡಿ ಮಾಲೀಕರಿಗೆ ಸ್ಥಳದಲ್ಲೇ ದಂಡ ವಿಧಿಸಿ ತಕ್ಷಣವೇ ಅಗತ್ಯ ಪರವಾನಗಿಗಳನ್ನು ಪಡೆದು ನಿಯಮಾನುಸಾರ ವ್ಯವಹಾರ ನಡೆಸುವಂತೆ ಅಧಿಕಾರಿಗಳು ಸೂಚಿಸಿದರು. ಪರವಾನಗಿ ಇಲ್ಲದೆ ಅಂಗಡಿಗಳನ್ನು ನಡೆಸುವುದು ಹಾಗೂ ಪ್ಲಾಸ್ಟಿಕ್ ನಿಷೇಧವನ್ನು ಉಲ್ಲಂಘಿಸಿರುವುದು ಕಾನೂನು ಬಾಹಿರ. ಇದೇ ರೀತಿಯ ನಿಯಮ ಉಲ್ಲಂಘನೆ ಮುಂದುವರೆದರೆ ಅಂಗಡಿಗಳನ್ನು ಸೀಸ್ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಎಚ್ಚರಿಸಿದರು. ದಾಳಿಯ ವೇಳೆ ಕೆಲ ಅಂಗಡಿ ಮಾಲೀಕರು ಅಗತ್ಯ ದಾಖಲೆಗಳನ್ನು ತೋರಿಸಲು ವಿಫಲರಾದ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ನೀಡಲಾಯಿತು. ಇದೇ ವೇಳೆ ಕೆಲವು ಬೇಕರಿಗಳಲ್ಲಿ ಅವಧಿ ಮುಗಿದಿರುವ ಆಹಾರ ಪದಾರ್ಥಗಳು ಮಾರಾಟಕ್ಕೆ ಇಡಲಾಗಿರುವುದು ಪತ್ತೆಯಾಯಿತು. ಕೆಲವು ಸ್ಥಳಗಳಲ್ಲಿ ಆಹಾರ ಪದಾರ್ಥಗಳಿಗೆ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರವಾಗುವಂತಹ ಕೃತಕ ಬಣ್ಣಗಳನ್ನು ಬಳಸುತ್ತಿರುವುದು ಬೆಳಕಿಗೆ ಬಂದಿದೆ. ಇಂತಹ ಪದಾರ್ಥಗಳನ್ನು ತಕ್ಷಣವೇ ವಿಲೇವಾರಿ ಮಾಡುವಂತೆ ಹಾಗೂ ಮುಂದಿನ ದಿನಗಳಲ್ಲಿ ಆಹಾರ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳು ಸೂಚಿಸಿದರು. ತಾಲೂಕು ಆಡಳಿತದ ಈ ಕ್ರಮದಿಂದ ಪಟ್ಟಣದ ವ್ಯಾಪಾರಿಗಳಲ್ಲಿ ಆತಂಕ ಕಂಡುಬಂದಿದ್ದು, ನಿಯಮಾನುಸಾರ ವ್ಯವಹಾರ ನಡೆಸುವಂತೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಗ್ರಾಹಕರ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ದಾಳಿಗಳನ್ನು ಮುಂದಿನ ದಿನಗಳಲ್ಲಿಯೂ ಮುಂದುವರಿಸಲಾಗುವುದು ಎಂದು ತಹಶೀಲ್ದಾರ್ ಸದ್ಯ ತಿಳಿಸಿದ್ದಾರೆ. ಎಷ್ಟು ಪ್ಲಾಸ್ಟಿಕ್ ಎಲ್ಲ ತರಿ ನಮ್ಮವರು ಒಂದು ಮಾಡೋದು ಇಬ್ರು ಅವ್ರು ಯಾರು ನೋಡಿ ಈ ಊರಿಗೆಲ್ಲ ಸಪ್ಲೈ ಮಾಡೋರ ಇವರು ಊರಿಗೆಲ್ಲ ಸಪ್ಲೈ ಮಾಡೋರ ಹೋಲ್ಸೇಲರ ಗೋಡೌನಲ್ಲಿದೆ ತೋರಿಸ್ತೀನಿ ಸದ್ಯ ಒಂದು 5 ನಿಮಿಷ ಅದು ಒಂದು ತಕೊಳ್ಳಿ ಇದನ್ನು ಇಟ್ಕೊಂಡಿದ್ದೀರಲ್ಲ ಮತ್ತೆ ಇದನ್ನ ಪ್ಲಾಸ್ಟಿಕ್ ಹಾಕಿಟ್ಟಿದ್ದೀರಲ್ಲ ಎಷ್ಟು ಅದು ಎಷ್ಟು ತೋರಿಸ್ತಾರೆ ಟ್ರೇಡ್ ಲೈಸೆನ್ಸ್ ಮೇಲೆ ಮತ್ತೆ ನೋಡಿ ಇವ್ರು ಇಟ್ಕೊಂಡಿದ್ದಾರೆ
ನೆಕ್ಸ್ಟ್ ಟೈಮ್ ಏನಾದರೂ ಹೊಸ ದೊಡ್ಡ ಪ್ಯಾಕೆಟ್ ಇಲ್ಲ ಇವು ಈ ಅಟ್ಟೆ ಇಷ್ಟು ಒಯ್ಯಲ್ಲ ಇಷ್ಟು ಕಿರಾಣಿ ಚಾಕ್ಲೇಟ್ ಇಲ್ವ ಇಲ್ಲ ಇದು ಮತ್ತೆ ಭಾಳ ಆಗ್ತದೆ ಲೈಸೆನ್ಸ್ ಫೋನ್ ಕರೀತಪ್ಪ ಯಾರಿಲ್ಲ ಹೋಟ್ಲ್ ಓನರ್ ಯಾರಿಲ್ಲ ಪ್ಲಾಸ್ಟಿಕ್ ಎಷ್ಟು ಪ್ಲಾಸ್ಟಿಕ್ ನೋಡಿ ಅಲ್ಲಿದೆ ನೋಡಿ ನಿಮ್ಮ ಲೈಸೆನ್ಸ್ ಐತೆ ಟ್ರೇಡ್ ಲೈಸೆನ್ಸ್ ಇದೆ ಟ್ರೇಡ್ ಲೈಸೆನ್ಸ್ ಅದಪ್ಪ CM7 ಇದೆ ಟ್ರೇಡ್ ಲೈಸೆನ್ಸ್ ನೀವು ವ್ಯಾಪಾರ ಮಾಡ್ತಿದ್ರೆ ಮುನ್ಸಿಪಾಲಿಟಿಯಿಂದ ಲೈಸೆನ್ಸ್ ತಗೊಂಡಿದ್ದಿದೆ ನನಗೆ ಎಕ್ಸೈಸ್ ಲೈಸೆನ್ಸ್ ಕೊಡ್ತಾ ಇದೆಯಾ ISI ಐತೆನಪ್ಪ ಇದು ನಿರ್ಮಾಣ ಇದ್ರ ಲೈಸೆನ್ಸ್ ಎಲ್ಲ ಮುನ್ಸಿಪಾಲಿಟಿ ಲೈಸೆನ್ಸ್ ತಗೊಂಡಿದ್ದಾರಾ ಲೈಸೆನ್ಸ್ ಇದೆನಾ ಜನಕ್ಕೆ ಒಳ್ಳೆ ಊಟ ಹಾಕಕ್ಕೆ ನಿನ್ನ ಹತ್ರ ಬಂದು ನಂಬಿಕೆ ತಿನ್ನಕ್ ಬರ್ತಾರ ಅವ್ರು ಉಳಿಸ್ಬೇಕಲ್ಲ ನೀನು ಯಾಕಂದ್ರೆ ಉಳ್ಕೊಂಡು ತಿಂತಾ ಇದೆಯಾ ಒಳ್ಳೆ ಕೆಲಸನೇ ಅದ್ರ ಜೊತೆಗೆ ಜನಕ್ಕೆ ಸ್ವಲ್ಪ ಒಳ್ಳೇದಾಗೋದು ಮಾಡು ಒಳ್ಳೆ ಫುಡ್ ಕೂಡ ಅಷ್ಟೇ ಪ್ಲಾಸ್ಟಿಕ್ ಬಂದು ಇಂಥದ್ರ ಕಟ್ಕೊಡ್ಬೇಕು ಸರಿ ಮನಾರ ಇವೇನು ಭಾಳ ಬೀಳಲ್ಲ ಅದ 20 ಪೈಸಾ 30 ಪೈಸಾ ಅದು 30 ಪೈಸಾ ರೂಪಾಯಿನೂ ಅಲ್ಲ ಇಲ್ಲ ನೀವೆಲ್ಲರೂ ಮಾತಾಡ್ಕೊಂಡು ₹1 ಹೆಚ್ಚಿಗೆ ಮಾಡಿಬಿಡ್ರಿ ರೇಟ್ ಬೇಕಾದ್ರೆ ₹1 ಕಟ್ಕೊಡ್ಬೇಕು ಒಳ್ಳೆ ಊಟ ಕೊಡಪ್ಪ ಕೆಲಸ ಮಾಡಿ ಯಾರ್ಯಾರು ಕೇಸ್ ಬಗೆಹರಿದ್ದಾರೆ ಎಲ್ಲರಿಗೂ ನಾಳೆ ಮೀಟಿಂಗ್ ಎಲ್ಲರಿಗೂ ಬರಲಿ ಅವರೇ ಪ್ರೈಸ್ ಕನ್ಸೆಷನ್ ಮಾಡ್ಕೊಂಡು ಇದು ಕೊಡಲಿ ಏನು ಮಾಡ್ತಿದ್ದೀವಿ ಹೆಸರು ಕೊಡ್ರಿ ಸರ್ ಹಾಕ್ಯಬೇಕಲ್ಲ ಅಲ್ಲ ಕೊಳ್ಳಕ್ಕೆ ಹಾಕ್ಯಬೇಕಲ್ಲ ಕಾಡೋದು ನೀವು ಅವರೊಂದೇ ಪರಿಚಯ ಅಲ್ಲ ನಮ್ಮ ಉಪನ್ಯಾಸ ಸಾಧ್ಯ ಅಲ್ಲ
ಹೆಸರು ಕೊಡ್ರಿ ಸರ್. ಹಾಕ್ಯಬೇಕಲ್ಲ, ಅಲ್ಲ ಕೊಳ್ಳಕ್ಕೆ ಹಾಕ್ಯಬೇಕಲ್ಲ. ಕಾಡಂತ ತಗೋರಿ. ನೀವು ಅವರೊಂದೇ ಪರಿಚಯ ಇದೆ. ನಮ್ಮ ಉಪಾಧ್ಯಾಯ ಸಾಧ್ಯ ಇಲ್ಲ. ಇದು ಒಳಗೆ ಬಂದು ನೀಟ್ ವ್ಯವಸ್ಥೆ ಇಲ್ಲ. ಸಿಗರೇಟ್ ಹೆಂಗೆ ಸೇರ್ತಾರೆ ಇಲ್ಲಿ? ಇಲ್ಲಿ ಸಿಗರೇಟ್ ಸೇರ್ಬೋದಾಗೆ ಸೇಲ್ಸ್ ನನಗೆ ಟ್ರೇಡ್ ಲೈಸೆನ್ಸ್ ಇಲ್ಲ. ಟ್ರೇಡ್ ಲೈಸೆನ್ಸ್ ಇದೆ ನಿಮ್ಮ ಹತ್ರ? ಟ್ರೇಡ್ ಲೈಸೆನ್ಸ್ ಐತಾ? ನೀವು ಟ್ರೇಡ್ ಲೈಸೆನ್ಸ್ ಇದ್ರೆ ನಿಮ್ಮ ಲೈಸೆನ್ಸ್ ಹೆಂಗೆ ಕೊಡ್ತೀರಿ? ಟ್ರೇಡ್ ಲೈಸೆನ್ಸ್ ಐತವೇ? ಇದು ಟ್ರೇಡ್ ಲೈಸೆನ್ಸ್ ಐತಾ? ಇಲ್ಲಿ 50 ರೂಪಾಯಿ 45 ಮಾಡ್ತಾರೆ. ಅದನ್ನು ಪ್ಲಾಸ್ಟಿಕ್ ಕವರ್ ಇರ್ತದೆ. ರೇಟಿನ ಬಗ್ಗೆ ಕೇಳ್ರಿ. ಅಲ್ಲೊಂದು ರೇಟು ಇಲ್ಲೊಂದು ರೇಟು. ಅಲ್ಲಿ 50 ಮಾಡೋದಿಲ್ಲ 40 ಮಾಡೋದು. ಹಂಗೆ ರೇಟಿನ ಬಗ್ಗೆ ಕೇಳ್ರಿ. ಪ್ಲಾಸ್ಟಿಕ್ ಅದ್ರ ಜೊತೆ ಕೊಡೋದಾಗಿ ಅದೊಂದೇ ಅಲ್ಲ. ಹಾಕ್ರಿ, ಫೈನ್ ಹಾಕ್ರಿ. ಪ್ಲಾಸ್ಟಿಕ್ ಬ್ಯಾಗ್ ಮಾಡಂಗಿಲ್ಲ. ನೀನೇನು ಮಾಡಂಗಿದ್ರೆ ನೀನು ಮಾಡು, ಇಲ್ಲ ತಗೊಂಡು ಹೋಗಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿ. ಅವೆಲ್ಲ ಹೇಳೋದು. ಆಮೇಲೆ ಪ್ಲಾಸ್ಟಿಕ್ ಇನ್ನೊಂದ್ಸರಿ ನೆಕ್ಸ್ಟ್ ಬಂದರೆ ತಂಬಾಕು ಮಾಡ್ತಾ ಇದ್ದೀವಿ, ಟ್ರೇಡ್ ಲೈಸೆನ್ಸ್ ಇಲ್ಲ, GST ಲೈಸೆನ್ಸ್ ತೋರಿಸಿ, ಟ್ರೇಡ್ ಆಗಿಲ್ಲ. ಲೆಕ್ಚರ್ ಆಗಿ ತಪ್ಪ ನೀನು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಏನಾಯ್ತು ಅದು ಹೇಳಿದ್ರೆ ನೀನು ಅರ್ಥ ಮಾಡೋಂಗಿಲ್ಲ, ಇದು ಮಾಡೋಂಗಿಲ್ಲ ಅಂತ ಇದೆ. ಇದಕ್ಕೆ ಮಾಡ ನಾನು ನಾಳೆ ನಿನ್ನೊಂದಿಗೆ ಬರ್ತೀನಿ. ಸಣ್ಣ ಅಂಗಡಿಗಳಿಗೆ ಸರ್ ಪ್ರವಾಸದಲ್ಲಿ ಇದಾಗಲ್ಲ. ಅವ್ರದ್ದೊಂದು ಇದು ಬರ್ತದೆ ಲೈಸೆನ್ಸ್. ಇಲ್ಲಿ ಒಬ್ಬರು ಇವರು ಕಂಪಲ್ಸರಿ BSc ಇದು ಇರುತ್ತೆ ಸರ್. ಬಿ-ಫಾರ್ಮ್ ಫಾರ್ಮಸಿ ಲೈಸೆನ್ಸ್ ಇದೆ. ಟ್ರೇಡ್ ಲೈಸೆನ್ಸ್ ಮುನ್ಸಿಪಾಲಿಟಿಯಿಂದ ಟ್ರೇಡ್ ಲೈಸೆನ್ಸ್ ಏನು ತಗೊಂಡಿದ್ದೀರಾ? ಇಲ್ಲ ಟ್ರೇಡ್ ಲೈಸೆನ್ಸ್ ಕೊಡೋದು ಪುರಸಭೆ ತೊಗೊಂಡ್ರೆ ತಗೊಂಡಿದ್ದೀರಾ? ತಗೊಂಡಿಲ್ಲ. ಎಲ್ಲೆಲ್ಲಿ ಫಿಟ್ ಆಗಿದೆ ಅವ್ರು ಹೋಗ್ತಾರೆ. ಇವ್ರು ಮಾಡಲ್ಲ ಅಷ್ಟೇ, ಅಂಗಡಿಯವರು ಅದೇ ಸಮಸ್ಯೆ. ಅಂದ್ರೆ ಮುನ್ಸಿಪಾಲಿಟಿ ತಗೊಂಡಿದ್ದೀರಾ? ಇಲ್ಲ ತಗೊಂಡಿಲ್ಲ. ನಿಮ್ಮ ಮ್ಯಾನೇಜರ್ಗೆ ಹೇಳಿ ಮಂಡೇನೆ ತಗೋಬೇಕು. ಇಲ್ಲಾಂದ್ರೆ ನೋಟಿಸ್ ಇಶ್ಯೂ ಮಾಡಿ ಸೀಸ್ ಮಾಡ್ತೀವಿ. ಇವತ್ತೇ ಅರ್ಜಿ ಹಾಕ್ರಪ್ಪ ಮುನ್ಸಿಪಾಲಿಟಿಗೆ. ಲೈಸೆನ್ಸ್ ಅಪ್ಲೈ ಮಾಡಿ. ವಿನಯ್ ನೋಡು, ಇವರು ಪ್ಲಾಸ್ಟಿಕ್ ಕೊಡೋದಿಲ್ಲ, ಜನ ಒಯ್ತಾರೆ. ಯಾವಾಗ ಕಂಪಲ್ಸರಿ ಮಾಡ್ತಾರೆ ಅವರು. ನಾವು ಕೇಳಿದ್ರು ಕೊಡಲ್ಲ ಸರ್. ಇವ್ರು ದೊಡ್ಡದು ಕವರ್ ಕೊಡ್ತಿರ್ತಾನೆ, ನೀವು ಜಾಸ್ತಿ ಆಯ್ತಂದ್ರೆ ಹಂಗೆ ಇದ್ರೆಲ್ಲ ಆಗ್ಬೇಕು. ನನ್ನ ಹತ್ರ ಇರೋದು ಇದಪ್ಪ ಅಂತ ಸುಮ್ಮನೆ ಹೋಯ್ತಾರೆ. ಎಲ್ಲಿಂದ ತರಿಸ್ತಾ ಇದ್ರೆ ನೀವು ಇದನ್ನು? ನಮ್ಮ ಕಂಪ್ನಿ ಹತ್ರ ಕತೆ ಕೇಳಕ್ಕೆ ಎಲ್ಲ ಯಾರಂತ ಗೊತ್ತೈತೆ. ಮೇನ್ ಪ್ರಾಬ್ಲಮ್ ಪ್ಲಾಸ್ಟಿಕ್ ಎಗ್ ರೈಸ್. ಪ್ಲಾಸ್ಟಿಕ್ ಬಳಸಂಗಿಲ್ಲ, ಹಾಳೆನೇ ಬಳಸ್ಬೇಕು.
ಇಂಥ ಸಿಗ್ತದೆ ಇಂಥದ್ರ ಪಾರ್ಸಲ್ ಕಟ್ಕೊಡ್ಬೇಕು. ಪಾರ್ಸಲ್ ತಿನ್ನಕ್ಕೆ ಕೂಡ ಇಂಥದ್ದು ಕೊಡಬೇಕು. ಏನು ಇದ್ರಾಗೆ ಪ್ಲೇಟಿಗೆ ಹಾಕ್ತಿಲ್ಲ, ಪ್ಲೇಟಿಗೆ ಇದು ಹಾಕ್ತಾರೆ, ಇದು ಹಾಕಂಗಿಲ್ಲ ಇದು. ಆಮೇಲೆ ಕ್ಯಾರಿ ಬ್ಯಾಗ್ ಇದಿಲ್ಲ, ಕ್ಯಾರಿ ಬ್ಯಾಗ್ ಇಲ್ಲಿದೆ ಎಲ್ಲ ಕ್ಯಾರಿ ಬ್ಯಾಗ್ ಇಷ್ಟೇ ಇಲ್ಲ. ಈ ಕ್ಯಾರಿ ಬ್ಯಾಗ್ ಬಂದು ಇದಕ್ಕೆ ಅವ್ರು ಕ್ಯಾರಿ ಬ್ಯಾಗ್ ಕೊಟ್ಟರೆ ಕೊಡಮ್ಮ, ನಮ್ಮ ಡೈಲಿ ಕ್ಯಾರಿ ಬ್ಯಾಗ್ ಇದೆ. ಇಂಥದ್ದಾದ್ರೂ ಬಳಸ್ಬೇಕು, ಇದು ನಡೀತದೆ ಸರ್. 1 or 2 ರೇಟು ಒಂದು 2 ರೂಪಾಯಿ ಜಾಸ್ತಿ ಇರೋದು ಮುಖ್ಯ. ಒಂದು ಎಷ್ಟು ಒಂದು ತಗೊಂಡು ಒಂದು ಪ್ಲೇಟ್ ಎಷ್ಟು ಅಂತ ಕೊಡು ಪಾರ್ಸಲ್. ಪ್ಲೇಟ್ ಎಷ್ಟು ಅಂತ ಹೇಳು. ಒಂದು ಪ್ಲೇಟ್ ಎಷ್ಟು ಹಾಂ, ಒಂದು 5 ರೂಪಾಯಿ ಕ್ವಾಂಟಿಟಿ ಸಾಹಿತ್ಯ ಇಷ್ಟಬೇಡ. ಇವಾಗ ಅಪ್ಪಿ ವಿಜಯ ಸರ್ಕಲ್ ಊಟ ಮುಗಿದ ಮೇಲೆ ಊಟಕ್ಕೆ ಹೋಗೋದು ಎಲ್ಲ ಎಲ್ಲ ತಂಬಾಕು ಅದು ಬಸ್ಸಲ್ಲಿ ಬಂದಿದೆ. ಎಲ್ಲ ಬಸ್ಸಾರೆ ಕೊಟ್ಟೋಗ್ಯಾರ. ಹೇಳ್ಬೇಕು ಸುಮ್ಮನೆ ಎಲ್ಲ ಬಸ್ಸಾರೆ ಕೊಟ್ಟಾರೆ. ಅಲ್ಲ ಅವ್ರು ಬಸ್ನವ್ರು ಕೊಟ್ಟಾಗಿಲ್ಲ ಹೇಳ್ತೀರಿ. ಇದು ಬಸ್ಸಾಗ ಕೊಟ್ಟಾರ ಡ್ರೈವರು ಮತ್ತೆ ಸರ್ ಏನು ಸರ್ ಏನು ಫೈನ್ ಹಾಕ್ತೀರಾ ಸರ್ ಇದಕ್ಕೆ? ಹಾಕ್ತೀರಾ? ಡಿಸ್ಪ್ಲೇ ಮಾಡಬೇಕಲ್ಲ ಅದನ್ನು ಮೇಡಮ್. ಮತ್ತೆ ಇವ್ರದ್ದು ಟಿಫಿನ್ ನೀರೆಲ್ಲ ಕಡೆಗೆ ಹೋಗ್ತಾ ಇದೆ. ನಾನು ಎಷ್ಟು ಸಲ ಹೇಳಿದ್ದೀನಿ ಬಂದು ಅದನ್ನು ಏನು ಟಿಫಿನ್ ನೀರೆಲ್ಲ ಹೊರಗಡೆ ಬಿಡ್ತಾರೆ ಸರ್. ಆ ಹೊರಗೆ ಗಲೀಜ್ ಐತಲ್ಲ ಅದನ್ನ ಫೋಟೋ ತೆಗೆದು ಪೆನಲ್ಟಿ ಹಾಕಿ ಅದನ್ನ ಕ್ಲೀನ್ ಮಾಡ್ತಾರೆ. ಅದನ್ನ ದಿನ ಹಂಗೆ ಇದ್ರೆ ಅಲ್ಲ. ಇವರು ಸರ್ ಬಂದಾರ, ಮುನ್ಸಿಪಾಲಿಟಿಯಿಂದ ಬಂದ ತಹಶೀಲ್ದಾರ್ ಸರ್ ಬಂದಾರಪ್ಪ. ನಮ್ದೇನೆ ಮಾತಾಡ್ತಾರೆ. ಇದೆಲ್ಲ ಅಂದಿಟ್ಟು ಆಯ್ತು. ಬಂದು ಇದು ಏನೈತಿ ಲೆಕ್ಕ ತೋರಿಸಿ ಕೇಳಿ. ಅವರು ನೋಡಿ ಕಲರ್ಸ್ ಇದೆ. ಬನ್ನಿ ಇಲ್ಲ ಇವರೇ ಎಕ್ಸ್ಪೈರ್ ಆಗಿರೋದು ಇದೆ. ಎಕ್ಸ್ಪೈರ್ ಆಗಿರೋದು ಆಮೇಲೆ ಚೆಕ್ ಮಾಡಿಲ್ಲ. ಹೋಗ್ಬಿಡಿ ಆಮೇಲೆ ಚೆಕ್ ಮಾಡ್ತಾರೆ. ಇಂಕೇನಿಯಾ ಅದು ಇಂಕೆ ಅದು ನಾನ್ ಪರ್ಮಿಟೆಡ್. ಹೌದು, ಅದು ಪರ್ಮಿಟೆಡ್ ಎಲ್ಲ ಹೊರಗಿದೆ. ಜನತೆ ಎಲ್ಲ ಪಾಪ ಇಲ್ಲೇ ತಿಂತದಾರಲ್ರಿ. ಕ್ಯಾನ್ಸರ್ ಮಾಡ್ತಾರೆ ಇದರಿಂದ, ಕ್ಯಾನ್ಸರ್ ಬರ್ತಿದ್ರಿಂದ ಎಲ್ಲ ತಗೊಂಡ್ರಿ, ಎಲ್ಲ ತಗೊಂಡ್ರು. ಎಷ್ಟು ಕೇಸ್ ಆಗ್ತದೆ. ಹಾಂ ಸರ್. ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಇಲ್ಲ. ಬಕೆಟ್ಸ್ ಎದುರು ತಗೊಂಡ್ರು ಎಲ್ಲ ಫ್ಲೇವರ್ ಸರ್. ಅದ್ರ ಮೇಲೆ ಒಂದೆಲ್ಲ ಜೆಲ್ ತರ ಫ್ಲೇವರ್ ಅಷ್ಟೇ. ಬಟ್ ಇದಕ್ಕೇನು ಇದಿರಲ್ವಾ? ತಲುಪಿ ಸಾಕ್ಬೇಕಪ್ಪ. ಇಷ್ಟು ಹೊಲ್ಸ್ಗಳು ಏನು ಮಾಡ್ತೀವಿ? ಸ್ಟ್ರಾಬೆರಿ ಅಂತಿದೆ. ಡೇಟ್ಸು ಇಲ್ಲ ಇದೆ, ಎಕ್ಸ್ಪೈರಿ ಅಲ್ಲ ಅದು ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಎಕ್ಸ್ಪೈರಿ ಡೇಟ್ಸು ಏನು ಇಷ್ಟು ತಗೊಂಡ್ರಿ. ಇವನು ಕೂಡ ಏನಪ್ಪ ಸ್ವಲ್ಪ ಕಳ್ಕೊಡು. ಮ್ಯಾನುಫ್ಯಾಕ್ಚರಿಂಗ್ ಬೇಡ, ಇದು ಒಳಗಿರೋದೇನು? ಏನಿದು ಸರ್? ಇದು ಬಟರ್ ಸ್ಕಾಚ್ ಅಂತ ಹೇಳಿ ಬರುತ್ತೆ ಸರ್. ಫ್ಲೇವರ್ ಅಲ್ಲ ಸರ್, ಅಲ್ಲ FS ಅಲ್ಲಿ ಇರ್ತದೆ. FS ಅಲ್ಲಿ ಇರ್ತ್ರಿ. ಪರ್ಮಿಟೆಡ್ ನಾನ್ ಪರ್ಮಿಟೆಡ್ ಅಂತ ಹಾಕ್ಬೇಕಲ್ಲ. ಪರ್ಮಿಟೆಡ್ ಫಾರ್ ಬೇಕರಿ ಪರ್ಪಸ್ ಅಂತಾನೆ ಹಾಕಿರ್ಬೇಕು ಅವನು. ಅಂದ್ರೆ ಎಡಿಬಲ್ ಅಂತ ಹಾಕಿರ್ಬೇಕು ಅದ್ರ ಮೇಲೆ. ಎಕ್ಸ್ಪೈರ್ ಆಗಿದೆ ತೆಗಿ ಅದನ್ನ, ಇಲ್ಲಾಂದ್ರೆ ಅವ್ರು ಬಳಸ್ಬಿಡ್ತಾರೆ ಮಾತಾಡ್ತಾರೆ. ಕೊಡು, ಪ್ಲಾಸ್ಟಿಕ್ ಎಲ್ಲ ಕೊಡೋದು ಅವ್ರಿಗೆ ಬಾಕ್ಸ್ ಬಾಕ್ಸ್. ಈ ಪ್ಲಾಸ್ಟಿಕ್ ಜಾಸ್ತಿ ಮಾಡಿದ್ರೆ ಏನಾಗಲ್ಲ. 1 ರೂಪಾಯಿ ರೇಟ್ ಜಾಸ್ತಿ ಮಾಡು, ಆದರೆ ಹೆಲ್ತ್ ಹಾಳು ಮಾಡಬೇಡ.
ಇದು ಕೆಮಿಕಲ್ ಇದು ಲಾಸ್ಟ್ ಇದು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಯಾವುದೇ ಕೆಮಿಕಲ್ ಇತ್ತು ಅಂದರೆ ಫ್ಲೇವರ್ ಬೇರೆ ಕೆಮಿಕಲ್ ಬೇರೆ ಕೆಮಿಕಲ್ ನೀನು ಹೇಳು ಇದೇನಾದ್ರು ಇದು ಹಾಕ್ಬೋದಾ ಹೇಳಪ್ಪ ಹಾಕ್ಬೋದಾ ನೀನು ಅಲ್ಲ ನಾನು ಕೇಳಕ್ಕೆ ಇದು ಹಾಕ್ಬೋದಾ ಪಟ್ಟಿಗೆ ಅಲ್ಲ ನಾನು ನೀನು ಕೇಳಿದ್ರೆ ಕ್ಯಾನ್ಸರ್ ಬರುತ್ತೆ ಹಾಕ್ಬೋದಾ ಪಟ್ಟಿಗೆ ಕ್ಯಾನ್ಸರ್ ಬರುತ್ತೆ. ಕೇಕ್ ಎಲ್ಲ ಕೊಡಕ್ಕೆ ಪಾರ್ಸಲ್ ಇದು ಮಾಡ್ಸಿರ್ತೀವಿ ನೀವು ಮಾಡ್ಸಿಲ್ವಾ ಅಲ್ಲ ರೀ ಕೇಕ್ ಅಲ್ಲ ಕಲ್ಲಾಡಿ ಸಂಡೂರು ಕಲ್ಲಾಡಿ ಹೊಸಪೇಟೆ ಕಲ್ಲಾಡಿ ಇದು ಇವರಿಂದ ಒಂದು ಇದು ಐಸಿ ಮಾಡಿಬಿಡ್ರಿ ಇವೆಲ್ಲ ಎಲ್ಲರೂ ಒಂದು ಮೀಟಿಂಗ್ ತರ್ತಾರೆ ಇದು ಐಸಿ ಮಾಡಿ ಎಲ್ಲ ಇವನ್ನೇ ತಗೊಂಡಂತ ಹೇಳಿ ನೆಕ್ಸ್ಟ್ ಅದೇ ಮಾಡಿದ್ರೆ ಲೈಸೆನ್ಸ್ ಲೈಸೆನ್ಸ್ ಯಾವುದು ಕೂಡ ಯಾವುದು ಕೂಡ ಕಲರ್ ಹಾಕ್ತಾರಲ್ಲ ತಪ್ಪು ಗಣೇಶನ್ ಮಾಡ್ಬೋದು ಪರ್ಮಿಟೆಡ್ ಕಲರಾ ಏನದು ಇಲ್ಲಿದೆ ಕಲರ್ಸ್ ಇಲ್ಲ ಈಟಬಲ್ಲ ಇದು ಸರ್ ಒನ್ ಟೈಮ್ ಬೇಕ್ರಿ ಒಳಗೋದು ಗ್ಯಾರಂಟಿ ಯಾರು ಬೇಕ್ರಿ ಎಲ್ಲಿದೆಯಪ್ಪ ಕಲರ್ಸು ಯಾವ ಕಲರ್ಸ್ ಯಾವ್ದು ಆ್ಯಡ್ ಮಾಡ್ತೀವಿ ಕಲರ್ಸ್ ಕೀಟಿಗೆ ಆ ಕಲರ್ಸಾ ತಮ್ಮ ಹಾಂ ಇಲ್ಲೆಲ್ಲ ನೋಡಿ ಕರೆಕ್ಟ್ ಇದು ತೋರಿಸ್ಬೇಕು ಹಾಂ ಅವ್ನು ಬಂದು ಭಾಳ ಮಾತಾಡ್ತಾನೆ ಕೇಳಿ ಹೌದು ಏನಪ್ಪ ಇದು ತಿನ್ನೋದು ಎಡಿಬಲ್ಲ ಸಿಂಥೆಟಿಕ್ ಫುಡ್ ಕಲರ್ ಇದು ಎಡಿಬಲ್ಲ ಇದು ಸೀಸ್ ಸುಮಾರು ಖರ್ಚು ಎಲ್ಲ ಸೀಸ್ ಮಾಡಿಸಿ ಮೊಟ್ಟೆ ಕೆಟ್ಟವಂತ ಹೆಂಗೆ ಕಂಡಿದ್ದಮ್ಮ ಇದು ನೋಡಿ ಇದೆಯಲ್ಲ ಹೌದು ಲಿಕ್ವಿಡ್ ಸಿಂಥೆಟಿಕ್ ಕಲರ್ ಕಲರ್ಸ್ ಎಲ್ಲಾನು ಬ್ಯಾನ್ ಆಗಿದೆ ಸರ್. ಗೋಬಿ ಮಂಚೂರಿ ಅದೆಲ್ಲ ಬ್ಯಾನ್ ಫುಡ್ಡಿಗೆ ಯೂಸ್ ಮಾಡೋದು ಫುಡ್ಡಿಗೆ ಬಳಸಂಗಿಲ್ಲ ಈಗ ಯಾರು ಹೇಳಿದ್ರು ನೀವು ನೋಡ್ರಿ ಇದು ಗೋಬಿ ಮಂಚೂರಿ ಎಲ್ಲ ಕಡೆ ಬ್ಯಾನ್ ಆಗಿದೆ. ಕಲರ್ಸ್ ಎಲ್ಲ ಯಾಕೆ ಇಟ್ಟಿದ್ದೀರಪ್ಪ ಯಾರು ಮನುಷ್ಯರು ತಿನ್ನೋ ಕಲರ್ಸ್ ಇಲ್ಲ ಎಕ್ಸೆಸ್ ಕಲರ್ಸ್ ಯೂಸ್ ಮಾಡೋಂಗಿಲ್ಲ ಪರ್ಮಿಸಬಲ್ ಇಲ್ಲ ಯಾವುದೇ ಆಡೆಡ್ ಕಲರ್ಸ್ ಬಳಸಂಗಿಲ್ಲ ಫ್ಲೇವರ್ ಬಳಸ್ಬೋದು ಅಷ್ಟೇ ಈಗ ಹೋಲ್ಸೇಲ್ ಒಂದು 30 ಸುಮ್ಮನೆ ಎಕ್ಸ್ಟ್ರಾ ಮಾಡಿದ್ರೆ ಮಾತಾಡಬಾರ್ದು ನೀನು ಎಲ್ಲ ಇದೆ ಇದು ಹಾಕಿದ್ರು ಬಟ್ ಬಿದ್ದಿರ್ತದೆ ನೋಡ್ರಿ ಕೆಳಗೆಲ್ಲ
ನಂಬರ್ ಸ್ಟಿಕ್ಕರ್ ತಂಬರಿ. ನೀವು ಯಾವ ಥರ ಬಂದಿದ್ದೀರಿ? ಹಾಂ, ನೀವು ಪೊಸಿಷನ್ ಯಾವುದು ಕೂಡ ಕಾಣಂಗ ಆಗ್ಬಾರ್ದು. ಒಂದು ಲೈಸೆನ್ಸ್ ತಗೋಬೇಕು. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಕೊಡಬಾರ್ದು. ಮಾಡಬಾರ್ದಮ್ಮ ಮಕ್ಕಳ ತುಂಬಾ ಟೈಮ್ ಬಂದಿದ್ದಾರೆ ಅವರೆಲ್ಲ ಇನ್ವೆಸ್ಟ್ ಮಾಡಿ ಸೀಸ್ ಮಾಡಿ. ಈ ಸತಿ ಕ್ರಮ ಆಗುತ್ತೆ, ಅಂಗಡಿ ಸೀಸ್ ಮಾಡ್ತಾರೆ. ಸರ್ ಓಪನ್ ಮಾಡಿ ಸರ್. ಏನಾದ್ರು ಭಯ ಅಂತೇಳಿ ಅಪ್ಲೈ ಮಾಡಿದ ಕಾಪಿ ಎಲ್ಲಿ? CL2 ಇದು ನೋಡಿ, ಅಪ್ಲೈ ಮಾಡಿದ ಕಾಪಿ ಎಲ್ಲಿ? ಕಾಪಿ ಎಲ್ಲಿ? CL2 ಇದು ಇವ್ರು ನೋಡಿ ಮತ್ತೆ ನೋಡಿಲ್ಲ, ಇಂಪೋಸ್ ಮಾಡಿ. ಬರೀ ಮಾರಾಟಕ್ಕೆ ಮಾತ್ರ ಅಷ್ಟೇ. ನೋಡಿಲ್ಲ ಅನ್ಸುತ್ತೆ ನೋಡಿ, ಇವರು ಲೈಸೆನ್ಸ್ ತಗೊಂಡು ಇದನ್ನ ಇಟ್ಟಿದಾರ ಪ್ಲಾಸ್ಟಿಕ್ ಕವರ್ ಗಿವರ್ ನಾರ್ಮಲ್ ಆಗಿ ಅಂತ ಎಣ್ಣೆ ಹೊಡಿಯಲ್ಲ ರೀ, ಕವರ್ನಾಗ ಹೊಡಿಯೋದು. ನೀವು ಪೇಪರ್ ಕಪ್ ಕೊಟ್ಬಿಟ್ಟಿದ್ದೀರಾ, ಪೇಪರ್ ಕಪ್ನಾಗ ಎಣ್ಣೆ ಹೊಡಿತಾರೆ ಇಲ್ಲಿ. ಲಾಭ ಬಂದ್ರೆ ಬರಲಿ, ತಿನ್ನನ್ ಸಾಯಿ ಅಂದ್ರೆ ಹಿಂಗಾಕತ್ತೆ. ತಿನ್ನನಿಗೆ ಗೊತ್ತಿರ್ತದೆ ನೀವು ಯಾವ್ದು ಹಾಕಿದ್ದೀರಾ ಅಂತ. ನೀವು ನಂಬ್ಕೊಂಡ್ತಾನೆ ಬಂದು ತಿನ್ನೋದಿಲ್ಲಿ. ಏನು ಜಾಸ್ತಿ ಇರಲ್ಲಪ್ಪ. ನೀವು ಲಾಭ ಮಾಡಬೇಕು. ಯಾವ ಮಾಡ್ಬೇಕಂದ್ರೆ ಎಥಿಕಲ್ ಲಾಭ ಇರ್ಬೇಕು ಯಾವತ್ತೂ. ಹಾಕಿ ಪೆನಾಲ್ಟಿ ಕೋರ್ಸ್ ಮಾಡಿ. ಲೈಸೆನ್ಸ್ ನಾಳೆ ಬಂದು ಲೈಸೆನ್ಸ್ ತಗೋಬೇಕು. ಇನ್ನೊಂದು ಟೈಮ್ ಏನಾರ ಬಂದ್ರೆ ಈ ಥರ ಎಕ್ಸ್ಪೈರ್ ಆಗಿರೋ ಇಲ್ಲ, ಇದು ನೀರಿನ ಬಾಟ್ಲ ಅದು ತಾಯಿ ಸರ್, ನೀರಿನ ಬಾಟ್ಲಿ ಇದು. ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ಸರ್. ಏ ಇದು ನೀರಲ್ಲಪ್ಪ. ನೋಡಿ ಎಕ್ಸ್ಪೈರ್ ಆಗಿದೆ. ಇಂಪೋರ್ಟ್ ಮಾಡಿ ಕಬಾಬ್ ಮಾರಲ್ವಾ? ಓನ್ಲಿ ಎಗ್